ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಪುಟಗಾಂವ್ ಬಡ್ನಿ ಹಳ್ಳದ ಸೇತುವೆಯು ಕಳೆದ ಮಳೆಗಾಲದ ಸಂದರ್ಭದಲ್ಲಿ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿ ಸಂಚಾರ ಬಂದಾಗಿತ್ತು. ಈ ಸಂದರ್ಭದಲ್ಲಿ ಅಂದಿನ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಇವರು ಸ್ಥಳಕ್ಕೆ ಭೇಟಿ ನೀಡಿ ಕೊಚ್ಚಿಕೊಂಡು ಹೋಗಿದ್ದ ಸೇತುವೆಗೆ ತಾತ್ಕಾಲಿಕವಾಗಿ ಮಣ್ಣು ಹಾಕಿಸಿ ವಾಹನ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದರು. ಆದರೆ ಇಲ್ಲಿಯವರೆಗೂ ಸೇತುವೆಯ ನಿರ್ಮಾಣ ಕಾರ್ಯ ಪ್ರಾರಂಭ ಆಗಿಲ್ಲ. ಸಂಬಂಧಿಸಿದ ಅಧಿಕಾರಿಗಳು ಇಲ್ಲಿ ಅನಾಹುತ ಸಂಭವಿಸುವ ಮೊದಲು ಸೇತುವೆ ನಿರ್ಮಿಸಲು ಕ್ರಮ ವಹಿಸಬೇಕೆಂದು ಪುಟಗಾಂವ್ ಬಡ್ನಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಮೊನ್ನೆ ನಾವು ಗ್ರಾಮ ಪಂಚಾಯತ್ರಿಗೆ ಹೇಳಿದ್ವಿ ಸರ್. ಹೇಳಿದ್ರೆ ಅವ್ರು ಏನಂತ ಹೇಳ್ಕೊಂಡು ಮಣ್ಣು ಹಾಕಿಸ್ತೀವಿ ಅಂತ ಹೇಳ್ತವ್ರೆ. ಅಲ್ಲಿ ಮಳೆಗಾಲದಾಗ ಗಾಡಿ ಬಂದ್ ಮಾಡಿದ್ದೀವಿ ನಾವು. ಈಗ ಮತ್ತೆ ಸ್ವಲ್ಪ ಬರುವ ಐತಲ್ಲ ಅದ್ರ ಸಲುವಾಗಿ ಮತ್ತೆ ಅಡ್ಡಾಡಕೈತ್ರಿ. ಆದ್ರೂ ಇರಲಿ ಮತ್ತು ಜೀವ ನಮ್ಮ ಹಂಗೆ ಇಟ್ಕೊಂಡು ಹೊಡಿಬೇಕು ನಾವು ಗಾಡಿನ. ಅದನ್ನ ಇಳಿಸೋ ಮುಂದೆ ಹಚ್ಚು ಮುಂದೆ ಎದಿನ ಹಸಕ್ ಕಾಣತ್ರಿ ನಮ್ಗೆ. ಸ್ವಲ್ಪ ಈ ಕಡೆ ಏನಾರ ಹೋತಪ್ಪ ಅಂತಂದ್ರೆ ಬಸ್ಸಿನ ತುಂಬ ಮಂದಿ ಇರ್ತೈತಿ. ಈಗ ನೋಡ್ರಿ ಈಗ ಒಂದು 70 ಜನ ಐತೆ ಸರ್. ಮತ್ತೀಗ ಅವರು ಪ್ರಾಣದ ಜೊತೆ ಇವ್ರು ಚಲಾಟ ಆಡ್ದಂಗಲ್ಲ ಸರ್. ಹೌದು. ಅದಕ್ಕೆ ನಾವು ಬಟ್ನಿ ಗ್ರಾಮದವ್ರಿಗೆ ಎಲ್ಲರಿಗೂ ಹೇಳಿದ್ದೀವಿ, ಆಯ್ತು ಹಾಕಿಸ್ತೀವಿ ಅಂತಂದ್ರೆ ಇನ್ನೂವರೆಗೆ ಹಾಕ್ಸಿಲ್ರಿ. ನಮ್ಮ ಹೆಸರು ಸರ್? ನಮ್ಮ ಹೆಸರು ರಮೇಶ್ ಹೆಸರು ಅಂತ ಹೇಳಿ ಮುಂಡ್ರಿಗೆ ಘಟಕ. ಓಕೆ ಸರ್.